ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 10ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಪ್ರಕಟಣೆ ಇದೆ. ಲಾ ಎಕ್ಸ್ ಪ್ರೋ ಹೆಸರಿನ ಅಡಿಯಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅನ್ನ ಹಾಗೆಯೇ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ 2022ನೇ ಸಾಲಿಗೆ ಯಾರೆಲ್ಲ UPSC ಪರೀಕ್ಷೆಯನ್ನು ಬರೀತಿದ್ದೀರಾ ಅವರಿಗಾಗಿ ಪ್ರಾರಂಭ ಮಾಡಲಾಗ್ತಾ ಇದೆ. ಹಾಗೆಯೇ ಮೈನ್ಸ್ ಟೆಸ್ಟ್ ಸೀರೀಸ್ ವಿತ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ. ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಪರೀಕ್ಷಾ ಸರಣಿಯನ್ನ ಡಿಸೆಂಬರ್ 12ರಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಹಾಗೇನೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಸರಣಿಯನ್ನ ಡಿಸೆಂಬರ್ 14ರಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಮುಂದಿನ ವರ್ಷದಲ್ಲಿ ಯಾರೆಲ್ಲ UPSC ಪರೀಕ್ಷೆಯನ್ನ ತಗೊಳ್ತಾ ಇದ್ದೀರಾ ಅವರಿಗೆ ಈ ಪರೀಕ್ಷೆಗಳು ಬಹಳಷ್ಟು ಉಪಯೋಗ ಆಗುತ್ತೆ. ಹಾಗಾಗಿ ನಮ್ಮ ಈ ಕೆಳಗಿನ ನಂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಪರೀಕ್ಷೆಗಳಿಗೆ ರಿಜಿಸ್ಟರ್ ಆಗಿ. ಇಂದಿನ ಮೊದಲ ಆರ್ಟಿಕಲ್, ಮೋರ್ ಸೈಕ್ಲೋನ್ಸ್ ಇನ್ ಅರೇಬಿಯನ್ ಸಿ ರೀಸೆಂಟ್ಲಿ ಮಿನಿಸ್ಟರ್ ಟೆಲ್ಸ್ RS ಅನ್ನುವಂಥದ್ದು. ರಾಜ್ಯಸಭೆಯಲ್ಲಿ ಸಚಿವರೊಬ್ಬರು ತಿಳಿಸ್ತಾ ಇದ್ದಾರೆ, ಅರೇಬಿಯನ್ ಸೀನಲ್ಲಿ ರೀಸೆಂಟ್ ಆಗಿ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಸೈಕ್ಲೋನ್ಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದನ್ನ. ಇದನ್ನ GS ಪೇಪರ್ 1 ಅಡಿಯಲ್ಲಿ ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫೆನಾಮಿನಾ ಸಚ್ ಆಸ್ ಅರ್ಥ್ಕ್ವೇಕ್ಸ್, ಸುನಾಮಿ, ಸೈಕ್ಲೋನ್, ವಾಲ್ಕ್ಯಾನಿಕ್ ಆಕ್ಟಿವಿಟಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಚಂಡಮಾರುತಗಳಿಗೆ ಸಂಬಂಧಪಟ್ಟಂತೆ 1891ರಿಂದ 2020ರವರೆಗಿನ ಡೇಟಾವನ್ನ ಇಲ್ಲಿ ಅಧ್ಯಯನ ಮಾಡಲಾಗಿದೆ. ಈ ಪಾಸ್ಟ್ ಡೇಟಾದ ಆಧಾರದ ಮೇಲೆ ಕೆಲವು ಅಂಶಗಳು ನಮಗೆ ತಿಳಿದು ಬರ್ತಾ ಇದೆ. ಅದನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಗುರುತಿಸುವಂತ ಸೈಕ್ಲೋನ್ಸ್ಗಳೇನಿರುತ್ತೆ ಅವುಗಳ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ಅಬ್ಸರ್ವೇಷನ್ ನಮಗೆ ತಿಳಿಸ್ತಾ ಇದೆ. ಅದರಲ್ಲೂ ಎಲ್ಲಿ ಅಂತ ಅಂದ್ರೆ ಅರೇಬಿಯನ್ ಸೀನಲ್ಲಿ ಆಗುವಂತ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗಳ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಈ ಡೇಟಾ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಅರೇಬಿಯನ್ ಸಿಯಲ್ಲಿ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗಳ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದ್ರು ಕೂಡ ಭಾರತದ ವೆಸ್ಟರ್ನ್ ಕೋಸ್ಟ್ಗೆ ಇದು ಹೆಚ್ಚಿನದಾದಂಥ ಥ್ರೆಟ್ ಅನ್ನ ಇಲ್ಲಿ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಕಾರಣ ಈ ಸೈಕ್ಲೋನ್ಸ್ಗಳು ಲ್ಯಾಂಡ್ ಫಾಲ್ ಅನ್ನ ಒಮನ್ ಮತ್ತು ಯೆಮೆನ್ ರಾಷ್ಟ್ರಗಳಲ್ಲಿ ಅಲ್ಲಿನ ಪ್ರದೇಶಗಳಲ್ಲಿ ಇದು ಲ್ಯಾಂಡ್ ಫಾಲ್ ಅನ್ನ ಮಾಡ್ತಾ ಇವೆ. ಈ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗಳು ಅರೇಬಿಯನ್ ಸೀನಲ್ಲಿ ಏನು ಇದರ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, ಇವು ಒಮನ್ ಅಂಡ್ ಯೆಮೆನ್ ಈ ಸ್ಥಳಗಳಲ್ಲಿ ತನ್ನ ಲ್ಯಾಂಡ್ ಫಾಲ್ ಅನ್ನ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಭಾರತದ ವೆಸ್ಟರ್ನ್ ಕೋಸ್ಟ್ಗೆ ಹೆಚ್ಚಿನ ಥ್ರೆಟ್ ಏನು ಇಲ್ಲದೆ ಇರತಕ್ಕಂಥದ್ದು. ಆದ್ರೆ ಈಸ್ಟರ್ನ್ ಕೋಸ್ಟ್ ಅನ್ನುವಂಥದ್ದು ವೆಸ್ಟರ್ನ್ ಕೋಸ್ಟ್ಗೆ ಕಂಪೇರ್ ಮಾಡಿದಾಗ ಎಕ್ಸ್ಟ್ರೀಮ್ಲಿ ಸಿವಿಯರ್ ಸೈಕ್ಲೋನ್ಸ್ಗಳ ಆ ಒಂದು ಕ್ಯಾಟಗರಿಯ ಅಡಿಯಲ್ಲಿ ಹೆಚ್ಚು ವಲ್ನರಬಲ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ಈ ಚಂಡಮಾರುತಗಳಿಂದಾಗಿ ಸಾವಿಗೀಡಾಗಿರುವಂತ ಅವರ ಸಂಖ್ಯೆ ಅನ್ನುವಂಥದ್ದು ಈಗ ಕಡಿಮೆ ಆಗ್ತಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಯಾಕೆ ಅಂತ ಅಂದ್ರೆ ಅರ್ಲಿ ವಾರ್ನಿಂಗ್ ಸ್ಕಿಲ್ ಅನ್ನ ನಾವು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಇಂಪ್ರೂವ್ ಆಗಿರುವಂತದನ್ನ ಕಾಣಬಹುದಾಗುತ್ತೆ. ಹಾಗೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ನ ಅಡಿಯಲ್ಲಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹಲವಾರು ಮೆಜರ್ಸ್ ಗಳನ್ನ ತಗೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಂಡಮಾರುತದಿಂದ ಸಾವಿಗೀಡಾಗ್ತಿರ್ತಕ್ಕಂಥ ಸಂಖ್ಯೆಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಇನ್ನ ಎಫೆಕ್ಟಿವ್ ಮಿಟಿಗೇಷನ್ ಮೆಜರ್ಸ್ ಗಳನ್ನ ಈಗ ತಗೊಳ್ತಿರ್ತಕ್ಕಂಥದನ್ನ ಕಾಣಬಹುದಾಗುತ್ತೆ. ಇನ್ನ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರ ರೆಸ್ಪಾನ್ಸಿವ್ ಆಕ್ಷನ್ಸ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಅಲರ್ಟ್ನೆಸ್ ಆಗಿರ್ಬೋದು ಹೆಚ್ಚಾಗಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಡೆತ್ ಕಡಿಮೆ ಆಗಿದೆ. ಆದ್ರೂ ಕೂಡ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗಳ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಒಟ್ಟಾರೆ ಈ ವರದಿಯ ಪ್ರಕಾರ ನಾವು ತಿಳ್ಕೊಳ್ಬಹುದಾಗುತ್ತೆ. ಇಲ್ಲಿ ನಾವು ಸೈಕ್ಲೋನಿಕ್ ಸ್ಟಾರ್ಮ್ಸ್, ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ ಈ ರೀತಿ ಸ್ಟಾರ್ಮ್ಸ್ಗಳಲ್ಲಿ ವಿಭಿನ್ನವಾದಂತಹ ವಿಧಗಳನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಆದ್ರೆ ಯಾವುದರ ಆಧಾರದ ಮೇಲೆ ಈ ರೀತಿಯ ಕ್ಯಾಟಗರೈಸೇಷನ್ ಅನ್ನ ಮಾಡಲಾಗಿದೆ ಅಂತ ಅಂದಾಗ ವಿಂಡ್ ಸ್ಪೀಡ್ ನ ಆಧಾರದ ಮೇಲೆ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್, ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್, ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್, ಎಕ್ಸ್ಟ್ರೀಮ್ಲಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ ಈ ರೀತಿಯಾಗಿ ಇವುಗಳನ್ನ ವಿಂಗಡಣೆ ಮಾಡಲಾಗಿರ್ತಕ್ಕಂಥದ್ದು. 3 ನಿಮಿಷಗಳ ವಿಂಡ್ ಸ್ಪೀಡಿನ ಆವರೇಜ್ ಅನ್ನ ನೋಡಿ ಇಲ್ಲಿ ಕ್ಯಾಟಗರೈಸೇಷನ್ ಮಾಡಲಾಗಿದೆ. ಡಿಪ್ರೆಷನ್ ಅಂದ್ರೇನು, ಡೀಪ್ ಡಿಪ್ರೆಷನ್ ಅಂತ ಯಾವಾಗ ಕರೀತಾರೆ, ಸೈಕ್ಲೋನಿಕ್ ಸ್ಟಾರ್ಮ್ ಅಂದ್ರೇನು, ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂದ್ರೇನು ಅನ್ನುವಂಥದ್ದನ್ನ ನೀವಿಲ್ಲಿ ಗುರುತಿಸಬಹುದಾಗುತ್ತೆ. ಇನ್ನು ಯಾವ ಯಾವ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗಿವೆ ಈ ರೀತಿಯಾಗಿ ಸೈಕ್ಲೋನಿಕ್ ಸ್ಟಾರ್ಮ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸರ್ಫೇಸ್ ಟೆಂಪರೇಚರ್ ಅನ್ನುವಂಥದ್ದು ಹೆಚ್ಚಾಗಿದೆ. ಅದಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ಸರ್ಫೇಸ್ ಟೆಂಪರೇಚರ್ ಅನ್ನುವಂಥದ್ದು ಹೆಚ್ಚಾಗಿದೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಈಗ 40 ವರ್ಷಗಳ ಹಿಂದಿನ ಒಂದು ಡೇಟಾವನ್ನು ನೋಡಿದ್ದೆ ಆದ್ರೆ 1.2 ಡಿಗ್ರಿಯಿಂದ ಹಿಡಿದು 1.4 ಡಿಗ್ರಿ ಸೆಲ್ಸಿಯಸ್ನವರೆಗೂ ಟೆಂಪರೇಚರ್ ಅನ್ನುವಂಥದ್ದು ಹೆಚ್ಚಾಗಿರೋದನ್ನ ನಾವು ಕಾಣಬಹುದಾಗುತ್ತೆ. ವಾರ್ಮರ್ ಟೆಂಪರೇಚರ್ಸ್ ಆಗ್ತಿರೋದ್ರಿಂದಾಗಿ ಆಕ್ಟಿವ್ ಕನ್ವೆಕ್ಷನ್ ಅನ್ನುವಂಥದ್ದಾಗುತ್ತೆ, ರೈನ್ಸ್ ಹೆಚ್ಚಾಗುತ್ತೆ. ಅದರಿಂದ ಇಂಟೆನ್ಸ್ ಸೈಕ್ಲೋನ್ಸ್ ಗಳನ್ನ ನಾವು ಕಾಣಬೇಕಾಗಿ ಬಂದಿದೆ. ಹಾಗೆ ಟೆಂಪರೇಚರ್ ಅನ್ನುವಂಥದ್ದು ರೈಸ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಅರೇಬಿಯನ್ ಸಿ ಅನ್ನುವಂಥದ್ದನ್ನ ಎನೇಬಲ್ ಮಾಡ್ತಾ ಇದೆ. ಸಾಕಷ್ಟು ಎನರ್ಜಿಯನ್ನ ಸಪ್ಲೈ ಮಾಡೋದಕ್ಕೆ ಸೈಕ್ಲೋನ್ ಇಂಟೆನ್ಸಿಫೈ ಆಗೋದಕ್ಕೆ ಇದು ಕಾರಣ ಆಗ್ತಾ ಇದೆ.
ಹಾಗೇನೆ ಅರೇಬಿಯನ್ ಸಿ ಅನ್ನುವಂಥದ್ದು ಕಂಡ್ಯೂಸಿವ್ ವಿಂಡ್ ಶೇರ್ ಅನ್ನು ಕೂಡ ಸೈಕ್ಲೋನ್ಸ್ ಗಳಿಗೆ ಪ್ರೊವೈಡ್ ಮಾಡ್ತಾ ಇದೆ. ಉದಾಹರಣೆಗೆ ಹೈಯರ್ ಲೆವೆಲ್ ಈಸ್ಟರ್ಲಿ ವಿಂಡ್ ಅನ್ನುವಂಥದ್ದು ಡಿಪ್ರೆಷನ್ ಆಫ್ ಸೈಕ್ಲೋನ್ ಒಕ್ಚಿಯನ್ನ ಬೇ ಆಫ್ ಬೆಂಗಾಲ್ನಿಂದ ಅರೇಬಿಯನ್ ಸೀನವರೆಗೆ ತಂದಿದ್ದಂಥದ್ದು. ಈ ರೀತಿಯಾಗಿ ಟೆಂಪರೇಚರ್ ಹೆಚ್ಚಾಗ್ತಿರ್ತಕ್ಕಂಥದ್ದು, ಹಾಗೆ ಅರೇಬಿಯನ್ ಸಿ ಅನ್ನುವಂಥದ್ದು ಕಂಡ್ಯೂಸಿವ್ ವಿಂಡ್ ಶೇರ್ ಅನ್ನ ಸೈಕ್ಲೋನ್ಸ್ ಗಳಿಗೆ ಒದಗಿಸ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಫ್ಯಾಕ್ಟರ್ಸ್ ಗಳ ಕಾರಣದಿಂದಾಗಿ ಅರೇಬಿಯನ್ ಸೀನಲ್ಲಿ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ಸ್ ಗಳ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸೈಕ್ಲೋನ್ ಜವಾದ್ ಈ ಸೈಕ್ಲೋನ್ ಅನ್ನ ಯಾವ ರಾಷ್ಟ್ರ ಹೆಸರಿಸಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಪೇಸ್ ಹೋಮೇಜ್ ಟು ಫಸ್ಟ್ ಸಿಡಿಎಸ್ ವೈಫ್ ಅಂಡ್ 11 ಅದರ್ ಕ್ರಾಶ್ ವಿಕ್ಟಿಮ್ಸ್ ಅನ್ನುವಂಥದ್ದು. ಇದನ್ನ ಜಿಎಸ್ ಪೇಪರ್ 3 ನಾಡಿಯಲ್ಲಿ ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಅಂಡ್ ಏಜೆನ್ಸೀಸ್ ಅಂಡ್ ದೇರ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಆಯ್ಕೆಯಾಗಿದ್ದಂತ ಬಿಪಿನ್ ರಾವತ್ ಅವರು ಮೊನ್ನೆ ಹೆಲಿಕಾಪ್ಟರ್ ಕ್ರಾಶ್ ನಲ್ಲಿ ತೀರಿ ಹೋದದ್ದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇಡೀ ದೇಶ ವಿಷಾದವನ್ನು ಸೂಚಿಸುವಂತ ಒಂದು ಸಂಗತಿಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೇನು, ಈ ಒಂದು ಹುದ್ದೆ ಯಾವ ರೀತಿಯಾಗಿ ಜನನವನ್ನ ತಾಳ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥದ್ದು ಒಂದು 4 ಸ್ಟಾರ್ ಅನ್ನ ಹೊಂದಿರತಕ್ಕಂಥ 4 ಸ್ಟಾರ್ ಜನರಲ್ ಅಥವಾ ಆಫೀಸರ್ ಅನ್ನುವಂಥ ಒಂದು ಹುದ್ದೆ ಆಗಿದೆ. ಡಿಫೆನ್ಸ್ ಮಿನಿಸ್ಟರ್ಗೆ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಆಗಿ ಇವರು ಕಾರ್ಯ ಮಾಡ್ತಾರೆ. ಹೇಗೆ ಇದರ ಉಗಮ ಆಯ್ತು ಅಂತ ಅಂದ್ರೆ, ಕಾರ್ಗಿಲ್ ವಾರ್ನ ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಮಿಟಿ ಅಂತ ಹೇಳಿ ಕಾರ್ಗಿಲ್ ರಿವ್ಯೂ ಕಮಿಟಿ ರಿಪೋರ್ಟ್ ಅನ್ನ 1999 ಅಲ್ಲಿ ಈ ರಿಪೋರ್ಟ್ ಅನ್ನ ನೀಡಿತು. ಇಲ್ಲಿ ಈ ಒಂದು ಪೋಸ್ಟಿನ ಕ್ರಿಯೇಷನ್ ಬಗ್ಗೆ ಮಾತನಾಡುತ್ತೆ. ನಂತರದಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ 2001ನೇ ಇಸ್ವಿಯಲ್ಲಿ ಈ ಕಾರ್ಗಿಲ್ ರಿವ್ಯೂ ಕಮಿಟಿಯನ್ನ ಅಧ್ಯಯನ ನಡೆಸಿದ ನಂತರದಲ್ಲಿ 2001ರಲ್ಲಿ ಈ ಸಿಡಿಎಸ್ ಹುದ್ದೆಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ, ರೆಕಮೆಂಡ್ ಮಾಡುತ್ತೆ. ನಂತರದಲ್ಲಿ ಇದರ ಭಾಗವಾಗಿ 2002ರಲ್ಲಿ ಈ ಹುದ್ದೆಯನ್ನ ಶುರು ಮಾಡೋದಕ್ಕೆ ಅಂತ ಹೇಳಿ ಸಿಡಿಎಸ್ ನ ಸೆಕ್ರೆಟರಿಯೇಟ್ ಆಗಿ ಸರ್ವ್ ಆಗೋದಕ್ಕೆ ಅಂತ ಹೇಳಿ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅನ್ನ ಕೂಡ 2002ರಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. 2016ರಲ್ಲಿಯೂ ಕೂಡ ಜನರಲ್ ಡಿ.ಬಿ. ಶೇಖಡ್ಕರ್ ಅವರು ಇವರ ಒಂದು ಕಮಿಟಿಯು ಕೂಡ ಸಿಡಿಎಸ್ ಪೋಸ್ಟ್ ಅನ್ನ ರೆಕಮೆಂಡ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಎಲ್ಲದರ ಫಲವಾಗಿ 2020ರ ಜನವರಿ 1ರಂದು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಬಿಪಿನ್ ರಾವತ್ ಅವರು ಈ ಒಂದು ಹುದ್ದೆಯನ್ನ ಅಲಂಕರಿಸ್ತಾರೆ. ಬಿಪಿನ್ ರಾವತ್ ಅವರ ಹೆಲಿಕಾಪ್ಟರ್ ಕ್ರಾಶ್ಗೆ ಸಂಬಂಧಪಟ್ಟಂತೆ ಅ ಟ್ರಾಜಿಕ್ ಲಾಸ್ ಅನ್ನುವಂತ ಒಂದು ಎಡಿಟೋರಿಯಲ್ ಅನ್ನ ಕೂಡ ನಾವು ಇವತ್ತು ಕಾಣಬಹುದಾಗುತ್ತೆ. ಜನರಲ್ ಬಿಪಿನ್ ರಾವತ್ ಅವರ ಸಾವು ಅನ್ನುವಂಥದ್ದು ದೇಶಕ್ಕೆ ದೊಡ್ಡ ಲಾಸ್ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇದ್ದಾರೆ. ಹಾಗೇನೆ ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಮಿಲಿಟರಿ ಲೀಡರಿನ ಡೆತ್ ಅನ್ನುವಂಥದ್ದು ಒಂದು ಟ್ರಾಜಿಡಿ ಆಗಿದೆ ಭಾರತಕ್ಕೆ. ಅದರಲ್ಲೂ ಕೂಡ ಆದಷ್ಟು ಶೀಘ್ರದಲ್ಲಿ ಮುಂಬರುವಂತ ಈ ಸ್ಥಾನಕ್ಕೆ ಮುಂದೆ ಒಬ್ಬರನ್ನ ಆದಷ್ಟು ಶೀಘ್ರದಲ್ಲಿ ಆಯ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತನ್ನ ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಲೇಖಕರು. ಹಾಗೇನೆ ಸಿಡಿಎಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು 2000ನೇ ಇಸ್ವಿಯಲ್ಲಿಯೇ ಬಂದರೂ ಕೂಡ ಅದನ್ನ ಆ ಒಂದು ಸ್ಥಾನಕ್ಕೆ ಒಬ್ಬರನ್ನ ಅಪಾಯಿಂಟ್ ಮಾಡೋದಕ್ಕೆ 20 ವರ್ಷಗಳು ನಮಗೆ ಬೇಕಾಗಿದೆ. ಆದ್ರೆ ಇದೊಂದು ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಆಗಿರ್ತಕ್ಕಂಥದ್ದು. ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಆಗಿ ಡಿಫೆನ್ಸ್ ಮಿನಿಸ್ಟರ್ಗೆ ಇವರು ಕಾರ್ಯ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಹಾಗೆ ಭಾರತದ 3 ಸರ್ವಿಸಸ್ಗಳ ಕೋಆರ್ಡಿನೇಷನ್ಗೆ ಇದು ಬಹಳನೇ ಇಂಪಾರ್ಟೆಂಟ್ ಆದಂತ ಒಂದು ಸ್ಥಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಸ್ಥಾನವನ್ನ ಹೆಚ್ಚು ದಿನಗಳು ವೇಕೆಂಟ್ ಇಡಬಾರದು ಅನ್ನೋದ್ರ ಕಡೆ ಇಲ್ಲಿ ಹೆಚ್ಚಿನ ಗಮನವನ್ನ ಲೇಖಕರು ನೀಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇವತ್ತಿನ ಭಾರತದ ಪರಿಸ್ಥಿತಿಯನ್ನ ನೋಡಿದಾಗ ಅಗ್ರೆಸಿವ್ ಚೈನಾ ಒಂದು ಕಡೆ ಆಗಿದೆ ಮತ್ತು ಪಾಕಿಸ್ತಾನವೂ ಕೂಡ ಭಾರತದ ಮೇಲೆ ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಲ್ಲಿನ ಸಿಚುಯೇಷನ್ ಕೂಡ ಪ್ರತಿದಿನ ಟೆನ್ಸ್ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದಾಗ ಆ ಒಂದು ಸ್ಥಾನಕ್ಕೆ ಆದಷ್ಟು ಶೀಘ್ರದಲ್ಲಿ ಯಾರನ್ನಾದ್ರೂ ಕೂಡ ಅಂದ್ರೆ ಸರಿಯಾದಂತ ವ್ಯಕ್ತಿಯನ್ನ ಫಿಲ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ರೀತಿಯ ಬಿಪಿನ್ ರಾವತ್ ಅವರ ಸಾವಿನಿಂದಾಗಿ ಸಿಡಿಎಸ್ ಅನ್ನುವಂಥ ಹುದ್ದೆ ಅನ್ನುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನು ಪಡೆಯುತ್ತೆ. ಭಾರತದ ಆರ್ಮಿ ಚೀಫ್ ಆಗಿದ್ದಂತ ಬಿಪಿನ್ ರಾವತ್ ಅವರು ಡಿಸೆಂಬರ್ 31, 2019ಕ್ಕೆ ಅವರ ಟೆನ್ಯೂರ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅವರ ಟೆನ್ಯೂರ್ ಅನ್ನ ಕಂಪ್ಲೀಟ್ ಮಾಡಿದ ಮರುದಿನವೇ ಅಂದ್ರೆ ಜನವರಿ 1, 2020ಕ್ಕೆ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನುವಂಥ ಒಂದು ಹುದ್ದೆಯನ್ನ ಅಲಂಕರಿಸ್ತಾರೆ. ಹಾಗಾದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಎಷ್ಟು ವಯಸ್ಸಿನವರೆಗೂ ಕೂಡ ಕಾರ್ಯ ಮಾಡಬಹುದಾಗಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಾಗಿರುತ್ತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಗೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಬಿಲ್ಸ್ ಟು ಎಕ್ಸ್ಟೆಂಡ್ ಟೆನ್ಯೂರ್ ಆಫ್ ಇಡಿ ಸಿಬಿಐ ಚೀಫ್ಸ್ ಪಾಸ್ಡ್ ಇನ್ ಲೋಕಸಭಾ ಅನ್ನುವಂಥದ್ದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಡೈರೆಕ್ಟರ್ ಹಾಗೂ ಸಿಬಿಐನ ಮುಖ್ಯಸ್ಥರ ಟೆನ್ಯೂರ್ ಅನ್ನ ಅವಧಿಯನ್ನ ವಿಸ್ತರಿಸುವಂತ ಬಿಲ್ಸ್ಗಳು ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಜಿಎಸ್ ಪೇಪರ್ 2 ನಾಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಶ್ಯೂಸ್ ಅಸೋಸಿಯೇಟೆಡ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸಿಬಿಐನ ಚೀಫ್ಗಳ ಒಂದು ಅವಧಿಯನ್ನ ವಿಸ್ತರಿಸೋದಕ್ಕೆ ಅಂತ ಹೇಳಿ
ಕಳೆದ ತಿಂಗಳಿನಲ್ಲಿ ಪ್ರೆಸಿಡೆಂಟ್ ಅವರು 2 ಸುಗ್ರೀವಾಜ್ಞೆಗಳನ್ನ ಹೊರತಂದಿದ್ದಂತನ್ನ ನೆನಪಿಸ್ಕೊಳ್ಬಹುದಾಗತ್ತೆ. ಅದನ್ನ ಈಗ ಮುಂದುವರಿಸೋದಕ್ಕೆ ಅಂತ ಹೇಳಿ ಲೋಕಸಭೆಯು ಆಪೋಸಿಷನ್ ಇದ್ದರೂ ಕೂಡ 2 ಬಿಲ್ಸ್ಗಳನ್ನ ಪಾಸ್ ಮಾಡಿದೆ. ಈ 2 ಬಿಲ್ಸ್ಗಳ ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ಇಡಿಯ ಡೈರೆಕ್ಟರ್ ಮತ್ತು ಸಿಬಿಐನ ಡೈರೆಕ್ಟರ್ ಈ 2 ಸ್ಥಾನಗಳಿಗೆ ಇದುವರೆಗೂ ಇದ್ದಂತ ಅವಧಿ ಅಂತ ಅಂದ್ರೆ 2 ವರ್ಷಗಳಾಗಿತ್ತು. ಅದನ್ನ ಅಪ್ ಟು 5 ಇಯರ್ಸ್ಗೆ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡುವಂತದನ್ನ ನಾವಿಲ್ಲಿ ಕಾಣಬಹುದಾಗಿದೆ ಈ ಒಂದು ಲಾಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವ ಮುಖಾಂತರವಾಗಿ. ಈ ಹಿಂದೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಪವರ್ ಅನ್ನುವಂಥದ್ದು ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರವೇ ಇದೆಯಾ? ಇಲ್ಲ, ರಾಜ್ಯಗಳ ಗವರ್ನರ್ಸ್ಗೂ ಕೂಡ ಈ ಒಂದು ಪವರ್ ಅನ್ನುವಂಥದ್ದು ಇರುತ್ತೆ. ಭಾರತ ಸಂವಿಧಾನದ 213ನೇ ವಿಧಿಯ ಅಡಿಯಲ್ಲಿ ಆರ್ಡಿನೆನ್ಸಸ್ಗಳನ್ನ ಸುಗ್ರೀವಾಜ್ಞೆಯನ್ನ ಪ್ರೊಮಲ್ಗೇಟ್ ಮಾಡುವಂತ ಪವರ್ ಅನ್ನುವಂಥದ್ದು ಗವರ್ನರ್ಸ್ಗಳಿಗೂ ಕೂಡ ಇರುತ್ತೆ. ಯಾವಾಗ ರಾಜ್ಯದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳು ಕಾರ್ಯ ಮಾಡ್ತಾ ಇರಲ್ಲ, ಅಂದ್ರೆ ಕಾರ್ಯಕಲಾಪವನ್ನ ಹೊಂದಿರಲ್ಲ, ಸೆಷನ್ ಅನ್ನುವಂಥದ್ದು ಜಾರಿಯಲ್ಲಿರಲ್ಲ, ಅಂತ ಸಂದರ್ಭದಲ್ಲಿ ಒಂದು ವೇಳೆ ಅದು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಆಗಿದ್ರೆ, ದ್ವಿಸದನವನ್ನ ಹೊಂದಿರತಕ್ಕಂಥ ಲೆಜಿಸ್ಲೇಚರ್ ಆಗಿದ್ರೆ, ಅಲ್ಲಿ 2 ಹೌಸಸ್ಗಳ ಪೈಕಿ ಯಾವುದಾದ್ರೂ ಒಂದು ಹೌಸಸ್ ಕಾರ್ಯ ಮಾಡ್ತಿಲ್ಲ ಅಂದ್ರೂ ಕೂಡ, ಅಂದ್ರೆ ಸೆಷನ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಅಂತ ಸಂದರ್ಭದಲ್ಲಿ ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಭಾರತದಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅನ್ನ ಹೊಂದಿರತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಮತ್ತು ಅವು ಯಾವುವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನ ಪ್ರೆಸಿಡೆಂಟ್ ಅವರು ಆರ್ಟಿಕಲ್ 123ರ ಅಡಿಯಲ್ಲಿ ಆರ್ಡಿನೆನ್ಸಸ್ ಗಳನ್ನ ಪ್ರೊಮಲ್ಗೇಟ್ ಮಾಡ್ತಾರೆ ಯಾವಾಗ ಭಾರತದ ಸಂಸತ್ತಿನ 2 ಸದನಗಳು ಅಥವಾ ಯಾವುದಾದರೂ ಒಂದು ಸದನ ಸೆಷನ್ ಅಲ್ಲಿ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ. ಆದ್ರೆ ಈ ರೀತಿ ಪ್ರೊಮಲ್ಗೇಟ್ ಮಾಡಿದಂತ ಆರ್ಡಿನೆನ್ಸಸ್ ಗಳ ಅವಧಿ ಅಥವಾ ವ್ಯಾಲಿಡಿಟಿ ಅನ್ನುವಂಥದ್ದು ಕೇವಲ 6 ತಿಂಗಳು ಮತ್ತು 6 ವಾರಗಳು ಮಾತ್ರವೇ ಇರುತ್ತೆ. ಯಾತಕ್ಕೆ ಅಂತ ಅಂದ್ರೆ ಭಾರತದಲ್ಲಿ ನಡೆಯುವಂತ ಯಾವುದೇ 2 ಸೆಷನ್ಗಳ ನಡುವೆ 6 ತಿಂಗಳು ಮಾತ್ರವೇ ಗ್ಯಾಪ್ ಅನ್ನುವಂಥದ್ದು ಇರುತ್ತೆ. ಈ ರೀತಿಯಾಗಿ ಒಂದು ವೇಳೆ ವಿಂಟರ್ ಸೆಷನ್ ಆದ ನಂತರದ ಒಂದು ರಿಸೆಸ್ ಪೀರಿಯಡ್ ನಲ್ಲಿ ಈ ರೀತಿಯ ಆರ್ಡಿನೆನ್ಸ್ ಪ್ರೊಮಲ್ಗೇಟ್ ಆಗಿದ್ರೆ ಮುಂಬರುವಂತ ಬಜೆಟ್ ಸೆಷನ್ ಏನಿರುತ್ತೆ ಆ ಒಂದು ಸೆಷನ್ ನ ನಡುವೆ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಅವಧಿ ಅಂತ ಅಂದ್ರೆ 6 ತಿಂಗಳು ಮಾತ್ರವೇ ಇರಬೇಕು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನ ತಿಳಿಸುತ್ತೆ. ಯಾವುದೇ 2 ಸೆಷನ್ಗಳ ನಡುವೆ ಈ ರೀತಿ 6 ತಿಂಗಳ ಅವಧಿ ಇಲ್ಲಿ ದೊರಕಿರುತ್ತೆ. ಒಂದು ವೇಳೆ ಸೆಷನ್ ಪ್ರಾರಂಭ ಆಯ್ತು ಅಂತ ಅಂದ್ರೆ ಪ್ರಾರಂಭ ಆದ ನಂತರದಲ್ಲಿ 6 ವಾರಗಳ ಒಳಗಾಗಿ ಈ ಆರ್ಡಿನೆನ್ಸಸ್ ಅನ್ನ ಮತ್ತೆ ಲಾನ ರೂಪದಲ್ಲಿ ಅಲ್ಲಿ ಪಾಸ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ದಿಸ್ ಆರ್ಡಿನೆನ್ಸ್ ಸೀಸ್ ಟು ಎಕ್ಸಿಸ್ಟ್ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗತ್ತೆ. ಸಿಬಿಐ ಡೈರೆಕ್ಟರ್ ಮತ್ತು ಇಡಿಯ ಡೈರೆಕ್ಟರ್ನ ಅವಧಿಯನ್ನು ವಿಸ್ತರಿಸೋದಕ್ಕೋಸ್ಕರ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಇದಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಹಾಗೇನೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ 2003 ಈ ಒಂದು ಲಾ ಅನ್ನು ಕೂಡ ತಿದ್ದುಪಡಿ ಮಾಡಲಾಗಿರ್ತಕ್ಕಂಥದ್ದು. ಇವೆರಡನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ನ್ಯೂ ಆರ್ಡಿನೆನ್ಸಸ್ ಅನ್ನ ಬಂದಿದ್ರ ಹಿನ್ನೆಲೆಯಲ್ಲಿ ಪ್ಲೀ ಅನ್ನ ಕೂಡ ನಾವು ಕಾಣಬಹುದಾಗಿತ್ತು. ಇಲ್ಲಿ ಪಿಟಿಷನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಈ ಆರ್ಡಿನೆನ್ಸಸ್ ಗಳನ್ನ ಕ್ವಾಶ್ ಮಾಡಬೇಕು ಅಂತ ಹೇಳಿ ಪಿಟಿಷನ್ಸ್ ಗಳು ಫೈಲ್ ಆಗಿತ್ತು. ಸಿಬಿಐ ಮತ್ತು ಇಡಿಯ ಟೆನ್ಯೂರ್ ಅನ್ನ ಈ ರೀತಿಯಾಗಿ ಏಕಾಏಕಿ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ರೈಸ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತ ವಾದವನ್ನ ಕೂಡ ನಾವು ಕಾಣಬೇಕಾಗಿ ಬರುತ್ತೆ. 5 ವರ್ಷದ ಟೆನ್ಯೂರ್ ಇದೆ ಅಂತ ಅಂದಾಗ ಅವರಿಗೆ ಒಂದು ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಅವರ ಟೆನ್ಯೂರ್ನ ಬಗ್ಗೆ ಕಾಡುತ್ತೆ. ಹಾಗಾಗಿ ಪ್ರೊಫೆಷನಲ್ ಇಂಡಿಪೆಂಡೆನ್ಸ್ ಅನ್ನ ಅವರು ಕಳ್ಕೊಳ್ತಾರೆ ಅನ್ನುವಂಥದ್ದು ಒಂದು ಇಶ್ಯೂ ಆಗಿದೆ. ಹಾಗೇನೆ ಯಾವುದೇ ಒಂದು ಕ್ರೈಟೀರಿಯಾವನ್ನ ಇಲ್ಲಿ ನೀಡಿಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದಕ್ಕೆ ರೆಫರೆನ್ಸ್ ಅನ್ನ ನೀಡೋದಕ್ಕೆ ಒಂದು ವೇಗ್ ರೆಫರೆನ್ಸ್ ಅನ್ನ ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೆಲವು ಇಶ್ಯೂಸ್ಗಳಾಗಿದೆ. ಒಟ್ಟಾರೆಯಾಗಿ ಈಗ ಈ ಸುಗ್ರೀವಾಜ್ಞೆಯನ್ನ ಮುಂದುವರಿಸೋದಕ್ಕೆ ಅಂದ್ರೆ ಆ ಒಂದು ಇಡಿಯ ಮತ್ತು ಸಿಬಿಐ ಡೈರೆಕ್ಟರ್ನ ಅವಧಿಯನ್ನ 5 ವರ್ಷಗಳವರೆಗೂ ಕೂಡ ಮುಂದುವರಿಸೋದಕ್ಕೆ ಅಂತ ಹೇಳಿ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿತ್ತು ಅದನ್ನ ಇನ್ನು ಮುಂದೆಯೂ ಜಾರಿಗೆ ತರೋದಕ್ಕೆ ಅಂತ ಹೇಳಿ ಈಗ ಪಾರ್ಲಿಮೆಂಟಿನ ಲೋಕಸಭೆ 2 ಬಿಲ್ಸ್ ಗಳನ್ನ ಪಾಸ್ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಇದನ್ನ ಈ 2 ಆಕ್ಟ್ಸ್ ಗಳಿಗೆ ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ ಮಾಡಲಾಯಿತು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಹೊಂದಿರತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಮತ್ತು ಅವು ಯಾವುವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ 2 years ಆನ್ CAA ರೂಲ್ಸ್ ನಾಟ್ ನೋಟಿಫೈಡ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಪಾಸ್ ಆಗಿ 2 ವರ್ಷಗಳೇ ಆಗಿದೆ. ಹಾಗಿದ್ದು ಇವತ್ತಿಗೂ ಕೂಡ ರೂಲ್ಸ್ ಗಳನ್ನ ನೋಟಿಫೈ ಮಾಡಲಾಗಿಲ್ಲ. ಇನ್ನೂ ಕೂಡ ರೂಲ್ಸ್ ಗಳನ್ನ ನೋಟಿಫೈ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಪಾರ್ಲಿಮೆಂಟ್ ನಲ್ಲಿ 2019ರಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಪಾಸ್ ಆಗಿದೆ. ಜನವರಿ 10, 2020ರಂದು ಇದು ಜಾರಿಗೆ ಇಟ್ ಕೇಮ್ ಇನ್ ಟು ಫೋರ್ಸ್ ಅನ್ನುವಂಥದ್ದನ್ನ ಕಾಣಬಹುದಾಗುತ್ತೆ. ಆದ್ರೆ ರೂಲ್ಸ್ ಗಳನ್ನ ನೋಟಿಫೈ ಮಾಡದ ಹೊರತು ಇದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಕಷ್ಟ ಆಗುತ್ತೆ. ಆದ್ರೆ ಆ ಕೆಲಸ ಅನ್ನುವಂಥದ್ದು ಇನ್ನೂ ಕೂಡ ಆಗಬೇಕಾಗಿದೆ. ಮುಖ್ಯವಾಗಿ ಈ ಒಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಮಾಡ್ತು ಅಂತ ಅಂದ್ರೆ ಸಿಟಿಸನ್ಶಿಪ್ ಆಕ್ಟ್ 1955 ಅನ್ನ ತಿದ್ದುಪಡಿ ಮಾಡುತ್ತೆ.
ಹಾಗಾದ್ರೆ ಏನಿದು ಸಿಟಿಸನ್ಶಿಪ್ ಆಕ್ಟ್ 1955 ಅಂತ ಅಂದ್ರೆ ಇಲ್ಲಿ ಯಾವ ಯಾವ ವೇರಿಯಸ್ ವಿಧಗಳ ಅಡಿಯಲ್ಲಿ ಭಾರತದ ನಾಗರಿಕ ಅಂತ ಹೇಳಿ ಒಬ್ಬರನ್ನ ಗುರುತಿಸಬಹುದು ಅನ್ನುವಂಥದ್ದನ್ನ ಹೆಸರಿಸಲಾಗಿದೆ. ಹಾಗಾದ್ರೆ ಅವೆಲ್ಲ ಯಾವ ಯಾವ ವೇಸ್ಗಳಲ್ಲಿ ಭಾರತದಲ್ಲಿ ಒಬ್ಬರಿಗೆ ನಾಗರಿಕ ಅಂತ ಹೇಳಿ ಪ್ರಜೆ ಅಂತ ಹೇಳಿ ಒಬ್ಬರಿಗೆ ಸಿಟಿಸನ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನುವಂತ ವೇರಿಯಸ್ ವೇಸ್ಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಯಾವುದೇ ಒಬ್ಬ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗೆ ಭಾರತದ ಸಿಟಿಸನ್ಶಿಪ್ ಅನ್ನ ನೀಡುವಂಥದ್ರ ಬಗ್ಗೆ ಮಾತನಾಡುತ್ತೆ. ಆದ್ರೆ ಆ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗಳು ಹಿಂದೂ, ಸಿಖ್, ಜೈನ್ ಅಥವಾ ಬುದ್ಧಿಸ್ಟ್ ಅಥವಾ ಪಾರ್ಸಿ ಅಥವಾ ಕ್ರಿಶ್ಚಿಯನ್ ಈ 6 ಧರ್ಮಗಳಿಗೆ ಮಾತ್ರವೇ ಸೀಮಿತವಾಗಿರಬೇಕು ಮತ್ತು ಪಾಕಿಸ್ತಾನ, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನದಿಂದ ಬಂದವರಾಗಿರ್ಬೇಕಾಗತ್ತೆ. ಹಾಗೇನೆ ಡಿಸೆಂಬರ್ 31, 2014 ಒಳಗೆ ಭಾರತಕ್ಕೆ ಬಂದಿರತಕ್ಕಂತ ಈ 3 ರಾಷ್ಟ್ರಗಳಿಂದ ಬಂದಂತ ಈ 6 ಧರ್ಮಗಳಿಗೆ ಬಿಲಾಂಗಿಂಗ್ ಆಗಿರುವಂತ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಆಗಿದ್ರೆ ಅಂಥವರನ್ನ ಭಾರತದಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ ಅಂತ ಹೇಳಿ ಗುರುತಿಸುವಂತಿಲ್ಲ ಅನ್ನುವಂಥದ್ದನ್ನ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ತಿಳಿಸುತ್ತೆ. ಇನ್ನ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು ಸದ್ಯಕ್ಕಿರುವಂತ OCI ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅನ್ನುವಂತ ಕಾರ್ಡ್ ಅನ್ನ ಹೊಂದಿರತಕ್ಕಂಥವ್ರು ಯಾರಿದ್ದಾರೆ ಅವರನ್ನ ಸರ್ಟನ್ ಗ್ರೌಂಡ್ಸ್ ಗಳ ಆಧಾರದ ಮೇಲೆ ಅವರ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡುವಂತ ಒಂದು ಅಧಿಕಾರವನ್ನ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು ಹೊಂದುತ್ತೆ. ಇಲ್ಲಿ ಕೆಲವರನ್ನ ಎಕ್ಸೆಪ್ಟ್ ಮಾಡಲಾಗಿದೆ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಗಳನ್ನ ಕೂಡ ಒಳಗೊಂಡಿದೆ. ಈ ಆಕ್ಟ್ ಅನ್ನುವಂಥದ್ದು ಟ್ರೈಬಲ್ ಏರಿಯಾಸ್ಗಳಾದಂತ ಅಸ್ಸಾಂ, ಮಿಜೋರಾಂ, ತ್ರಿಪುರಾ ಮತ್ತು ಮೇಘಾಲಯಕ್ಕೆ ಸಂಬಂಧಪಟ್ಟಂತ ಟ್ರೈಬಲ್ ಏರಿಯಾಸ್ಗಳಿಗೆ ಇದು ಅಪ್ಲಿಕಬಲ್ ಆಗಲ್ಲ. ಯಾಕೆಂದ್ರೆ ಭಾರತ ಸಂವಿಧಾನದ ಒಂದು ಶೆಡ್ಯೂಲ್ ನ ಅಡಿಯಲ್ಲಿ ಈ ಇಲ್ಲಿನ ಟ್ರೈಬಲ್ ಏರಿಯಾಸ್ಗಳನ್ನ ಗುರುತಿಸಲಾಗಿದೆ. ಹಾಗಾದ್ರೆ ಯಾವ ಶೆಡ್ಯೂಲ್ ನ ಅಡಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂನ ಅಡಿಯಲ್ಲಿನ ಟ್ರೈಬಲ್ ಏರಿಯಾಸ್ಗಳ ಬಗ್ಗೆ ಮಾತನಾಡಲಾಗಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಎಲ್ಲೆಲ್ಲ ಇನ್ನರ್ ಲಿಮಿಟ್ ಏರಿಯಾಸ್ಗಳಂತ ಹೇಳಿ ನೋಟಿಫೈ ಮಾಡಲಾಗಿದೆ. ಇನ್ನರ್ ಲಿಮಿಟ್ ಅನ್ನ ನೋಟಿಫೈ ಮಾಡಿರ್ತಕ್ಕಂಥ ಏರಿಯಾಸ್ಗಳು ಯಾವೆಲ್ಲ ಇದಾವೆ? ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್ 1873 ಅಡಿಯಲ್ಲಿ ಇನ್ನರ್ ಲಿಮಿಟ್ ಅಂತ ಹೇಳಿ ನೋಟಿಫೈ ಮಾಡಿರ್ತಕ್ಕಂಥ ಏರಿಯಾಸ್ಗಳಲ್ಲಿ ಕೂಡ ಈ ಆಕ್ಟ್ ಅನ್ನುವಂಥದ್ದು ಅಪ್ಲಿಕಬಲ್ ಆಗಲ್ಲ. ಹಾಗಾಗಿ ಈ ಆಕ್ಟ್ಗೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಗಳು ಇದೆ ಅನ್ನುವಂಥದ್ದು ನಮಗೆ ಖಂಡಿತವಾಗ್ಲೂ ಕೂಡ ತಿಳಿದಿರ್ಬೇಕಾಗತ್ತೆ. ಈ ಆಕ್ಟ್ಗೂ ಕೂಡ ದೇಶಾದ್ಯಂತ ಸಾಕಷ್ಟು ಆಪೋಸಿಷನ್ ಬಂದಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗತ್ತೆ. ಮುಖ್ಯವಾಗಿ ಆರ್ಟಿಕಲ್ 14 ಅನ್ನ ಇದು ವೈಲೇಟ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತ ಒಂದು ಇಶ್ಯೂ ಆಗಿತ್ತು. ಹಾಗೇನೆ ಡೆಮೋಗ್ರಫಿಕ್ ಥ್ರೆಟ್ ಆಗುತ್ತೆ ಕೆಲವೊಂದು ಇಂಡಿಜಿನಸ್ ಕಮ್ಯುನಿಟೀಸ್ ಗಳಿಗೆ ಅನ್ನುವಂತ ಒಂದು ಇಶ್ಯೂ ಅನ್ನ ಈ ಆಕ್ಟ್ ಫೇಸ್ ಮಾಡ್ತಾ ಇದೆ. ಹಾಗೇನೆ ಭಾರತದ ಸಂವಿಧಾನದ ಬೇಸಿಕ್ ಟೆನೆಟ್ಸ್ ಗಳನ್ನ ವೈಲೇಟ್ ಮಾಡುವಂತ ಆಕ್ಟ್ ಆಗಿದೆ ಅನ್ನುವಂತ ಅಪವಾದವನ್ನು ಕೂಡ ಇದು ಫೇಸ್ ಮಾಡಬೇಕಾಗಿ ಬಂತು. ಒಟ್ಟಾರೆ 2019ರಲ್ಲಿಯೇ ಇದು ಪಾಸ್ ಆದ್ರೂ ಕೂಡ ಇದುವರೆಗೂ ರೂಲ್ಸ್ ನೋಟಿಫೈ ಆಗಿಲ್ಲದೆ ಇರತಕ್ಕಂಥದ್ದು ಈ ಆರ್ಟಿಕಲ್ ನ ಒಟ್ಟಾರೆ ಸಾರಾಂಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಒಬ್ಬ ಪ್ರಜೆ ಅಂತ ಹೇಳಿ ಗುರುತಿಸೋದಕ್ಕೆ ಯಾವೆಲ್ಲ ಮಾರ್ಗಗಳ ಅಡಿಯಲ್ಲಿ ಆತನನ್ನ ಪ್ರಜೆ ಅಂತ ಗುರುತಿಸಬಹುದು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮೇಘಾಲಯ ರಾಜ್ಯಗಳ ಅಡಿಯಲ್ಲಿನ ಟ್ರೈಬಲ್ ಏರಿಯಾಸ್ಗಳ ಬಗ್ಗೆ ಯಾವ ಶೆಡ್ಯೂಲ್ ಅನ್ನುವಂಥದ್ದು ಮಾತನಾಡುತ್ತೆ ಅನ್ನುವಂಥದ್ದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಂದಿನ ಕಡೆಯ ಆರ್ಟಿಕಲ್ ಇಂಪೋರ್ಟ್ಸ್ ಮೇಡ್ ಅಪ್ 86% ಆಫ್ ಗೋಲ್ಡ್ ಸಪ್ಲೈ ಇನ್ 2016-20 ಅನ್ನುವಂಥದ್ದನ್ನ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅನ್ನುವಂಥದ್ದು ಬುಲಿಯನ್ ಟ್ರೇಡ್ ಇನ್ ಇಂಡಿಯಾ ಅನ್ನುವಂಥ ಒಂದು ರಿಪೋರ್ಟ್ ಅನ್ನ ಹೊರತಂದಿದೆ. ಈ ರಿಪೋರ್ಟ್ ಅನ್ನ ಯಾರು ಹೊರತರ್ತಾರೆ ಅಂದಾಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅನ್ನುವಂಥದ್ದು ತಿಳಿದಿರಬೇಕಾಗತ್ತೆ. ಇದರ ಪ್ರಕಾರ 2016ರಿಂದ 2020ರವರೆಗೆ ಭಾರತದಲ್ಲಿ 86% ಭಾರತದಲ್ಲಿನ ಗೋಲ್ಡ್ ಸಪ್ಲೈಯನ್ನು ನೋಡಿದಾಗ ಇಲ್ಲಿ 86% ಇಂಪೋರ್ಟ್ಸ್ಗಳೇ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. 2012ರಿಂದ ಡ್ಯೂಟಿ ಹೈಕ್ ಅನ್ನುವಂಥದ್ದು ಆಗಿದೆ. ಮೊದಲ ಬಾರಿಗೆ ಈ ಇಂಪೋರ್ಟ್ ಡ್ಯೂಟಿ ಅನ್ನುವಂಥದ್ದು 2012ರಲ್ಲಿ ಹೈಕ್ ಆಯಿತು. ಹಾಗಿದ್ದು ಕೂಡ ಭಾರತದಲ್ಲಿ ಇಂಪೋರ್ಟ್ ಅನ್ನುವಂಥದ್ದು ಗೋಲ್ಡ್ನ ವಿಚಾರದಲ್ಲಿ ಸಾಕಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಗೋಲ್ಡ್ ಮತ್ತು ಎಕಾನಮಿ ಬಗ್ಗೆ ನೋಡೋದಾದ್ರೆ ಗೋಲ್ಡ್ ಅನ್ನ ವರ್ಲ್ಡ್ ರಿಸರ್ವ್ ಕರೆನ್ಸಿ ಅಂತ ಹೇಳಿ ಕೂಡ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು. 20ನೇ ಸೆಂಚುರಿಯಲ್ಲಿ ಹೆಚ್ಚಿನದಾಗಿ ಇದನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು. US ಅನ್ನುವಂಥದ್ದು ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನ 1971 ವರೆಗೂ ಕೂಡ ಯೂಸ್ ಮಾಡಿತ್ತು. ಹಾಗೇನೆ ಇನ್ಫ್ಲೇಷನ್ ನ ವಿರುದ್ಧವಾಗಿ ಒಂದು ಹೆಡ್ಜ್ ಆಗಿ ಕೂಡ ಇದು ಬಳಕೆ ಆಗುತ್ತೆ. ಹಾಗೆ ಸ್ಟ್ರೆಂತ್ ಆಫ್ ಕರೆನ್ಸಿ ಆಗಿ ಕೂಡ ಗೋಲ್ಡ್ ಅನ್ನುವಂಥದ್ದು ಬಳಕೆ ಆಗುತ್ತೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ನ ಬಗ್ಗೆ ಮಾತನಾಡೋದಾದ್ರೆ ಇದೊಂದು ಮಾರ್ಕೆಟ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿದೆ ಗೋಲ್ಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಗೋಲ್ಡ್ ಡಿಮ್ಯಾಂಡ್ ಅನ್ನ ಸಸ್ಟೈನ್ ಮಾಡೋದಕ್ಕೆ, ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅಂತ ಹೇಳಿ ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು UK ಅಲ್ಲಿ ಕಾಣಬಹುದಾಗುತ್ತೆ. ಹಾಗೇನೆ ಇಂಡಿಯಾ, ಚೈನಾ, ಸಿಂಗಪೂರ್, ಜಪಾನ್, US ನಲ್ಲಿ ಇದರ ಆಫೀಸಸ್ಗಳು ಕೂಡ ಇರುವಂತದ್ದು.
ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್‌ನಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.